ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯದ ಸತ್ಯವನ್ನು ನಾವು ಧ್ಯಾನ ಮಾಡುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ಅಂತ್ಯಕಾಲದ ಸೂಚನೆಗಳು ಈ ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಕಂಡುಬರುತ್ತಾ ಉಂಟು. ದೇವರ ಈ ದಿವಸದಲ್ಲಿ ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕೇಳಿಯೂ ತಿಳಿದು ಮೂರ್ಖರಂತಾಗದಂತೆ ಕೃಪೆ ಮಾಡು. ನಿನ್ನ ವಾಕ್ಯದ ಸತ್ಯವನ್ನು ಸ್ವೀಕಾರ ಮಾಡಿ ನಿನ್ನಲ್ಲಿ ನಮಗೆ ಸಿಗತಕ್ಕಂಥ ಬಿಡುಗಡೆ, ರಕ್ಷಣೆ ಅದನ್ನು ಅನುಭವಿಸುವಂತೆ ಕೃಪೆ ತೋರಿಸು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ನಿನ್ನ ವಾಕ್ಯದ ಸತ್ಯಗಳನ್ನು ಸ್ವೀಕಾರ ಮಾಡುವಂತೆ ನೀನು ಕೃಪೆ ತೋರಿಸು. ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ಇವಾಗ ಪ್ರಕಟಣೆ ಗ್ರಂಥದಲ್ಲಿ ನಡೆಯತಕ್ಕಂಥ ಈ ಗಂಭೀರವಾದಂಥ ಅಂತ್ಯ ದಿವಸಗಳು, ಮೊದಲನೇ ಮೃಗ ಮತ್ತು ಸುಳ್ಳು ಪ್ರವಾದಿ ನಾಶವಾಗುವಂಥ ದಿನ ಹತ್ರ ಆಯಿತು. ಬಿಫೋರ್ there is any battle, it is all over now. In an instant the beast was captured, and with him the false prophet who performed the signs in his presence, by which he deceived those who had received the mark of the beast and those who worshipped his image. ನಾವು ಅದನ್ನು ಆಗಲೇ ಕಳೆದ ವಾರ ನೋಡಿದ್ದೇವೆ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 11ರಿಂದ 17ನೇ ವಚನದಲ್ಲಿ ಈ ಸತ್ಯವನ್ನು ನಾವು ಗಮನಿಸಿದ್ದೇವೆ. Now in this passage we saw there were two demonically empowered political and religious leaders of the world are dealt a horrible blow. ನೋಡ್ರಿ, ಈ ದಿವಸದಲ್ಲಿ ಯಾವುದೇ ಒಂದು ವ್ಯಕ್ತಿ ಪ್ರಾಮುಖ್ಯತೆಗೆ ಬರುವಂಥದ್ದು ಎರಡು ಕಾರಣಗಳಿಂದ. ಒಂದನೇದು ರಾಜಕಾರಣ, ಎರಡನೇದು ಧಾರ್ಮಿಕತ್ವ. ನಾನು ಅದಕ್ಕೆ ಮೊದಲಿಂದಲೇ ಹೇಳಿದ್ದೇನೆ, ದೇವರು ಯಾವ ಧರ್ಮವನ್ನು ಸ್ಥಾಪನೆ ಮಾಡಲಿಲ್ಲ, ಆದರೆ ಸೈತಾನಿಗೆ ಬೇಕದು. ಯಾಕೆ ಗೊತ್ತುಂಟ? ಈ ಲೋಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯರಲ್ಲಿ ದೇವರಿದ್ದಾನೆ ಎಂಬಂಥ ಒಂದು ತಿಳುವಳಿಕೆ ಖಂಡಿತವಾಗಿ ಉಂಟು. ನಾನು ದೇವರನ್ನು ತಿಳ್ಕೊಳ್ಬೇಕು ಎಂಬಂಥ ಆಸೆ ಪ್ರತಿಯೊಬ್ಬರಲ್ಲಿ ಉಂಟು. ಆದುದರಿಂದ ಅವನು ದೇವರನ್ನು ಹುಡುಕುತ್ತಾನೆ. ಆ ದೇವರನ್ನು ಹುಡುಕುವಂಥ ಹಿನ್ನೆಲೆಯಲ್ಲಿ ತನ್ನ ತಿಳುವಳಿಕೆಗೆ ಬೇಕಾದಂಥ ರೀತಿಯಲ್ಲಿ ಆತನು ಧಾರ್ಮಿಕತ್ವದ ಒಂದು ರಿಂಗ್ ಅದನ್ನು ಆತನು ಪೋಣಿಸಿಕೊಂಡ. ಈ ದಿವಸದಲ್ಲಿ ಜನರಿಗೆಲ್ಲರಿಗೆ ಗೊತ್ತುಂಟು, ಜನರು ಭಯಪಡುವುದು ಒಂದು ರಾಜಕಾರಣಕ್ಕೆ, ಎರಡನೇದು ಧಾರ್ಮಿಕತ್ವಕ್ಕೆ. ನೋಡ್ರಿ, ಎಲ್ಲಿಯವರೆಗೆ ಎಂಬುದಾಗಿ ಹೇಳಿದರೆ ಜನರು ಯಾವುದನ್ನು ಬೇಕಾದ್ರೂ ಬಿಡ್ತಾರೆ, ಆದರೆ ತಮ್ಮ ಧಾರ್ಮಿಕವಾದ ಆ ಭಕ್ತಿ, ಅದು ಸತ್ಯ ಇರಲಿ ಸುಳ್ಳೇ ಇರಲಿ. ಅನೇಕರ ಹತ್ರ ನಾನು ಕೇಳ್ತೇನೆ, ನೀವು ಇದನ್ನೆಲ್ಲ ಯಾಕೆ ಮಾಡ್ತೀರಿ ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ. ಅಲ್ಲ, ನಮ್ಮ ಅಜ್ಜಿಯ ಕಾಲದಿಂದ ನಾವು ಮಾಡ್ತಾ ಇದ್ದೇವೆ, ಅದನ್ನು ನಾವು ಹಾಗೆ ಮುಂದುವರಿಸ್ತಾ ಇದ್ದೇವೆ. ಇದು ಅಂಧ ಧಾರ್ಮಿಕತ್ವ. ನೀವು ಯಾರ ಹತ್ರ ಬೇಕಾದರೆ ಕೇಳ್ರಿ, ಅವರ ಧಾರ್ಮಿಕತ್ವಕ್ಕೆ ಉತ್ತರ ಇಲ್ಲ ಅವರ ಹತ್ರ. ಯಾಕೆ ಇದನ್ನು ನೀವು ಮಾಡ್ತೀರಿ? ಅದು ಯಾರೋ ನಮ್ಮ ತಾತ ಮುತ್ತಾತರ ಕಾಲದಿಂದ ಮಾಡ್ತಾ ಇದ್ದೇವೆ, ಈಗ ಅದನ್ನು ಮಾಡೋದು ಬೇಡ ಅಂತ ಹೇಳಿದ್ರೆ ಅವರಿಗೆ ಕೋಪ ಬರ್ತದೆ. ಆದ್ದರಿಂದ ನಾವು ಬಹಳ ಕಟ್ಟುನಿಟ್ಟಿನಿಂದ ನಿಷ್ಠೆಯಿಂದ ನಾವು ಮಾಡಬೇಕು. See, the devil knows, the devil can cheat the people in the name of God. ದೇವರ ಹೆಸರು ಆದರೆ ಮಾಡುವುದು ಅನ್ಯಾಯ. ನನ್ನ ಪ್ರಿಯರು, ಇದು ಲೋಕದಲ್ಲಿ ನಡೆಯುವಂತಹ ಸಂಭವ. ವಾಟ್ ಎವರ್ ದ ರಿಲಿಜನ್ that we may talk about, there is corruption. There are things which are not acceptable by divine power. ದೈವಿಕವಾಗಿ ದೇವರದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. Now what is happening now? These two demonically empowered political and religious leaders of the world
They are going to have a horrible blow. Now these two were thrown alive into the lake of fire. ಬೆಂಕಿಯ ಆ ಗಂಧಕಗಳು ಉರಿಯುವಂತ ಕೆರೆಗೆ ಅವರನ್ನು ದಬ್ಬುತ್ತಾರೆ. ಆ ವಾಕ್ಯ ಭಾಗವನ್ನು ನಾನು ಓದ್ತೇನೆ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 19ರಿಂದ. ತರುವಾಯ ಮೊದಲನೇ ಮೃಗ, ಭೂರಾಜರು, ಅವರ ಸೈನ್ಯಗಳವರು ಆ ಕುದುರೆ ಮೇಲೆ ಕೂತಿದ್ದವನ ಮೇಲೆ, ಆತನ ಸೈನ್ಯದ ಮೇಲೆ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು. ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು, ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು. ನೋಡ್ರಿ ಎಂಥ ವಂಚಕ. ಕ್ರಿಸ್ತ ವಿರೋಧಿ ತನ್ನನ್ನು ಜನರು ನಂಬಬೇಕೆಂಬುದಾಗಿ ಹೇಳಲಿಕ್ಕೆ ಆ ವಿಗ್ರಹ ಮಾತಾಡುವ ಹಾಗೆ ಕೂಡ ಮಾಡಿಬಿಡ್ತಾನಂತೆ. ವಾಟ್ ಎ ಡಿಸೆಪ್ಷನ್, ವಾಟ್ ಎ ಡಿಸೆಪ್ಷನ್. The Antichrist will make even the idol to speak. The Bible says that. Bible ಏನು ಹೇಳ್ತಾ ಉಂಟು? ಆ ಮೃಗ, ಆ ವಿಗ್ರಹ ಕೂಡ ಮಾತಾಡುವ ಹಾಗೆ ಮಾಡ್ತಾನಂತೆ. ಆಮೇಲೆ ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರುಳುಗೊಳಿಸಿದ ಸುಳ್ಳು ಪ್ರವಾದಿ ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಇವರಿಬ್ಬರನ್ನು ಜೀವ ಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. ಮಿಕ್ಕಾದವರು ಆ ಕುದುರೆಯ ಮೇಲೆ ಕೂತಿದ್ದವನ ಬಾಯಿಂದ ಮಿಕ್ಕಾದವರು ಆ ಕುದುರೆಯ ಮೇಲೆ ಕೂತಿದ್ದವನ ಬಾಯಿಂದ ಬಂದ ಕತ್ತಿಯಿಂದ ಹತರಾದರು ಎಂಬುದಾಗಿ ವಾಕ್ಯ ಹೇಳ್ತಾ ಉಂಟು. ನನ್ನ ಪ್ರಿಯರೇ, ದೇವರ ವಾಕ್ಯ ಅದು ಸತ್ಯವಾದದ್ದು. The Bible says that these two were thrown alive into the lake of fire. Now this is the first mention in scripture of the lake of fire. ಬೈಬಲ್ನಲ್ಲಿ ಮೊದಲನೆಯದಾಗಿ ಬೆಂಕಿಯ ಕೆರೆ ಎಂಬಂತ ಪದ ಉಪಯೋಗಿಸಲ್ಪಟ್ಟದ್ದು. That is the final hell, ಕೊನೆಯ ನರಕ, the ultimate destination of Satan and his angels and the unredeemed. ಸೈತಾನನು ಅವನ ಜೊತೆಯಲ್ಲಿ ಹಿಂಬಾಲಿಸಿದಂಥ ದೂತರು, ದುರಾತ್ಮಗಳು ಮಾತ್ರವಲ್ಲದೆ ರಕ್ಷಣೆಯ ಅನುಭವಕ್ಕೆ ಬಾರದಂಥ ಎಲ್ಲ ವ್ಯಕ್ತಿಗಳು ಹೋಗತಕ್ಕಂಥ ಒಂದು ಸ್ಥಳ. Now when we turn our attention to the book of Isaiah, ಯೆಶಾಯನ ಪ್ರವಾದನೆ ಗ್ರಂಥಕ್ಕೆ ನಮ್ಮ ಗಮನವನ್ನು ತಿರುಗಿಸಿದಾಗ ಒಂದು ಸತ್ಯ ಅದು ನಮ್ಮ ಗಮನಕ್ಕೆ ಬರುವಂತಹದ್ದಾಗಿದೆ. You know the book of Isaiah, you know what it says? It's very beautiful and it is so wonderful. Isaiah chapter 66, 66ನೇ ಅಧ್ಯಾಯಕ್ಕೆ ಬರುವಾಗ ನಾವು ಅಲ್ಲಿ ನೋಡತಕ್ಕಂಥ ಒಂದು ವಚನ, 66ನೇ ಅಧ್ಯಾಯ 24ನೇ ವಚನದಲ್ಲಿ ಬಹಳ ಗಂಭೀರವಾದಂಥ ಒಂದು ಸತ್ಯ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಹೆಣಗಳನ್ನು ನೋಡುವರು. ಅವುಗಳನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಸುಡುವ ಬೆಂಕಿ ಆರುವುದಿಲ್ಲ. ಅವು ಲೋಕದವರಿಗೆಲ್ಲ ಅಸಹ್ಯವಾಗಿರುವುದು. The Bible speaks about the burning hell. ಧಗಧಗನೆ ಉರಿಯುತ್ತಿರುವಂಥ ಬೆಂಕಿಯ ಕೆರೆ, ನರಕ. You know what the Bible describes? Isaiah 66 and verse 24. And they shall go out and look on the dead bodies of the men who have rebelled against me. For their worm shall not die, their fire shall not be quenched, and they shall be an abhorrence to all the flesh. ಇಂಥ ಭಯಂಕರವಾದಂಥ ಒಂದು ವರ್ಣನೆ ಇದಾಗಿದೆ. What a terrible description. It's a description echoed by the Lord Jesus Christ. If you look into Mark 9:48 and Matthew chapter 13 and 42, Jesus added that it will be a place where there will be weeping
and gnashing of teeth. ಅಲ್ಲಿ ಹಲ್ಲು ಕಡಿಯೋಣವು, ಗೋಳಾಟವು ಇರುವುದು. So when we come to Revelation chapter 14 verse 11, it says of those who suffer that. You know, the Bible says the smoke of their torment goes up forever and ever. They have no rest day and night. You know, apparently, these two don't die, but are transformed miraculously into eternal form to burn in hell. They are the first of millions of men and angels to arrive in the lake of fire. My dear brother, my dear sister, that will be the ultimate situation of those who reject Jesus Christ. ಯೇಸುವನ್ನು ತಿರಸ್ಕಾರ ಮಾಡಿದವರು. Hell was always, has always existed, but this is its in final form. ಆದರೆ ನಾವೀಗ ನೋಡುತ್ತಿರುವಂಥ ಈ ಬೆಂಕಿಯ ನರಕ ಆ ಅಂತಿಮವಾದ ಘಟ್ಟದಲ್ಲಿ ಅದು ಉಂಟು. Unlike Hades, the lake of fire is not temporary holding place. ಲೂಕನ ಸುವಾರ್ತೆ 16ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಡೆಸ್ ಅಥವಾ ನರಕ ಎಂಬುದಾಗಿ ಉಪಯೋಗಿಸಲ್ಪಟ್ಟಂಥ ಪದ, it was something like a temporary holding place. But now that place is a permanent place of burning and punishment. ಸದಾ ಕಾಲ ಅಲ್ಲಿ ಬೆಂಕಿ ದಗದಗನೆ ಉರಿಯುವುದು. Brimstone is frequently associated. ಬೆಂಕಿ ಗಂಧಕ. It is relevant to the judgment of God. So that the beast and the false prophet, they are still in the lake of fire. 1,000 years later when Satan is cast there, ಸೈತಾನನು ಅದೇ ಬೆಂಕಿಯ ಕೆರೆಗೆ 1,000 ವರ್ಷಗಳ ನಂತರ ತಳ್ಳಲ್ಪಡುವನು. Now it's a convincing refutation of the false doctrine of annihilationism. ಅನೇಕರು ತಪ್ಪಾದ ಬೋಧನೆ ಮಾಡ್ತಾರೆ. ನರಕ ಅಂತ ಹೇಳಿದರೆ ಅಲ್ಲಿ ಸುಟ್ಟು ಬೂದಿ ಆಗ್ತಾರೆ, ಆ ನಂತರ ಏನಿರುವುದಿಲ್ಲ. ಇದು ದೇವರ ವಾಕ್ಯ ಬೋಧಿಸುವಂಥದ್ದಲ್ಲ. ದೇವರ ವಾಕ್ಯ ಹೇಳುವಂಥದ್ದು ಅಲ್ಲಿ ಹುಳ ಆರದಂಥ ಬೆಂಕಿಯಲ್ಲಿ ಅದು ಉತ್ತದಂತೆ. ಅಂದರೆ ಅದು ಜೀವಂತವಾಗಿರ್ತದೆ. ವಾಟ್ ಕೈಂಡ್ ಆಫ್ ಎ ಬಾಡಿ ಯು ವಿಲ್ ಹ್ಯಾವ್? ಯು ವೋಂಟ್ ಬಿ ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಎ ಬಾಡಿ. ನಾವು ಅನೇಕ ಸಾರಿ ಈ ದೇಹಕ್ಕೆ ಕಂಪೇರ್ ಮಾಡಿ ಅದು ಸುಟ್ಟು ಭಸ್ಮ ಆಗ್ತಂತ ಹೇಳ್ತೇವೆ. ಬಟ್ ದ ಲಾರ್ಡ್ ಈಸ್ ಗೋಯಿಂಗ್ ಟು ಗಿವ್ ಅಸ್ ಆ್ಯಂಡ್ ಡಿಫ್ರೆಂಟ್ ಕೈಂಡ್ ಆಫ್ ಎ ಸ್ಪಿರಿಟ್ ಬಾಡಿ. ಒಂದು ಭಿನ್ನವಾದಂಥ ದೇಹ ನಮಗೆ ಕೊಡಲ್ಪಡುತ್ತದೆ. ಅದು ನರಕದಲ್ಲಿ 1,000 ಅಲ್ಲ, ಕೋಟಿಗಟ್ಟಲೆ ವರ್ಷವಾದರೂ ಅದು ಬರ್ನಿಂಗ್ ಆ್ಯಂಡ್ ಇಟ್ ಈಸ್ ಅಗನೈಸಿಂಗ್ ಎಕ್ಸ್ಪೀರಿಯನ್ಸ್. ಸೊ ದ ನ್ಯೂ ಟೆಸ್ಟಮೆಂಟ್ ಈಸ್ ಕ್ಲಿಯರ್ ಆನ್ ದ ಇಟರ್ನಾಲಿಟಿ ಆಫ್ ಪನಿಷ್ಮೆಂಟ್. ನಾವು ಅನೇಕ ವಾಕ್ಯ ಭಾಗಗಳನ್ನು ತೆಗೆದುಕೊಂಡು ಓದುವ ಹಾಗೆ ನಮಗೆ ಗೊತ್ತಾಗ್ತದೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ, ಲೂಕನ ಸುವಾರ್ತೆ 3ನೇ ಅಧ್ಯಾಯ, ಇನ್ನು ಅನೇಕ ಭಾಗಗಳಲ್ಲಿ ನಾವು ಒಂದು ವಿಷಯವನ್ನು ನಾವು ತಿಳ್ಕೊಳ್ತೇವೆ. ಏನಂತ ಹೇಳಿದರೆ, ನರಕವು ಸದಾ ಕಾಲಕ್ಕಿರುವಂಥದ್ದು. Hell is not something temporary that you put something into the fire and it is burnt to ashes. No! There is no question of burning into ashes. ಅದು ಸುಟ್ಟು ಬೂದಿ ಆಗುವುದಲ್ಲ. ನಮಗೆ ಕೊಡಲ್ಪಡುವಂಥ ದೇಹ ಅದೊಂದು ಸ್ಪಿರಿಚುವಲ್ ಬಾಡಿ, ಒಂದು ಆತ್ಮಿಕವಾದಂಥ ಒಂದು ವಿಶೇಷವಾದಂಥ ಶರೀರ ಕೊಡಲ್ಪಡುತ್ತದೆ. ಆ ಶರೀರ ಬೆಂಕಿಯಲ್ಲಿ ಸದಾಕಾಲ ಅದು ಯಾತನೆಗೊಳಪಡುವುದು. The Bible says, and the rest were killed with the sword which came from the mouth of him who sat on the horse, and all the birds were filled with their flesh. ಎಂಥ ಭಯಂಕರವಾದಂಥ ಒಂದು ಸ್ಥಿತಿ, ಎಂಥ ಭಯಂಕರವಾದಂಥ ಒಂದು ಸ್ಥಿತಿ. ಹಕ್ಕಿಗಳೆಲ್ಲ ಅವರ ಮಾಂಸವನ್ನು ಹೊಟ್ಟೆ ತುಂಬ ತಿಂದವು. ಹಕ್ಕಿಗಳೆಲ್ಲ ಅವರ ಮಾಂಸವನ್ನು ಹೊಟ್ಟೆ ತುಂಬ ತಿಂದವು.
ನನ್ನ ಪ್ರಿಯರೇ, all the birds, the Bible says, they were filled with their flesh. ನನ್ನ ಪ್ರಿಯರೇ, ಎಂಥ ಭಯಂಕರವಾದಂಥ ಒಂದು ಸ್ಥಿತಿ. ನಾವು ಜಕರಿಯನ ಗ್ರಂಥಕ್ಕೆ ನಾವು ಬರುವಾಗ, ಜಕರಿಯನ ಗ್ರಂಥದಲ್ಲಿ ಒಂದು ಮಾತು, ದೇವರ ವಾಕ್ಯ ಬಹಳ ಕಠಿಣವಾಗಿ ನಮಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಜಕರಿಯನ ಗ್ರಂಥಕ್ಕೆ ನಾವು ನಮ್ಮ ಗಮನವನ್ನು ನಾವು ತಿರುಗಿಸೋಣ. ಆ ಜಕರಿಯನ ಗ್ರಂಥದಲ್ಲಿ ಬರತಕ್ಕಂಥ ಸತ್ಯಗಳನ್ನು ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಜಕರಿಯನ ಗ್ರಂಥ, ನಾವು ದೇವರ ಪ್ರವಾದಿಯಾದಂಥ ಜಕರಿಯನು ಆತನು ಏನು ಹೇಳುತ್ತಿದ್ದಾನೆ ಎಂಬುವಂತಹದ್ದನ್ನು ಸ್ವಲ್ಪ ನಮ್ಮ ಗಮನಕ್ಕೆ ನಾವು ತಕ್ಕೊಂಡು ಬರೋಣ. ಜಕರಿಯನ ಪ್ರವಾದನ ಗ್ರಂಥ 14ನೇ ಅಧ್ಯಾಯಕ್ಕೆ ಬರೋಣ. ದ ಬುಕ್ ಆಫ್ ಜಕರಾಯ ಚಾಪ್ಟರ್ 14. ಜಕರಿಯನ ಪುಸ್ತಕ 14ನೇ ಅಧ್ಯಾಯ, ಅಲ್ಲಿ ಏನು ಹೇಳ್ತಾ ಉಂಟು ಎಂಬುವಂಥದ್ದನ್ನು ನಾವು ಸ್ವಲ್ಪ ಓದೋಣ. ನಾವು ವಾಕ್ಯ ಭಾಗವನ್ನು ಮುಗಿಸುವ ಮೊದಲು ಏನು ಹೇಳ್ತಾ ಉಂಟು ನಾವು ಅದನ್ನು ಗಮನಿಸೋಣ. ಜಕರಾಯ ಚಾಪ್ಟರ್ 14 ವರ್ಸಸ್ 1 to 13. ಆಹಾ, ಯೆಹೋವನು ನೇಮಿಸಿದ ದಿನ ಬರುತ್ತಿದೆ. ಸೂರೆಯಾದ ನಿನ್ನ ಆಸ್ತಿ ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆ ಆಗುವುದು. ನಾನು ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವವು. ಪಟ್ಟಣದ ಅರವಾಸಿ ಜನರು ಸೆರೆಗೆ ಹೋಗುವರು, ಮಿಕ್ಕವರು ಪಟ್ಟಣದಲ್ಲೇ ಉಳಿಯುವರು. ಆಗ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಯೆರೂಸಲೇಮಿಗೆ ಮೂಡಲಾಗಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು, ಆ ಗುಡ್ಡವು ಮೂಡಲಿಂದ ಪಡುವಲಿಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗರವಾಗುವುದು. ಗುಡ್ಡದ ಅರ್ಧ ಭಾಗ ಬಡಗಲಿಗೆ, ಅರ್ಧ ಭಾಗವು ತೆಂಕಲಿಗೆ ಸರಿದುಕೊಳ್ಳುವುದು. ನೀವು ನನ್ನ ಗುಡ್ಡಗಳ ನಡುವಣ ಡೊಂಗರದ ಒಳಕ್ಕೆ ಓಡಿ ಹೋಗುವಿರಿ, ಏಕೆಂದರೆ ಆ ಡೊಂಗರವು ಆಚಲಿಗೆ ಮುಟ್ಟಿರುವುದು. ಯೆಹೂದದ ಅರಸನಾದ ಉಜ್ಜಿಯನ ಕಾಲದಲ್ಲಿ ಭೂಕಂಪದ ಕಡೆಯಿಂದ ನೀವು ಓಡಿ ಹೋದಂತೆಯೇ ಓಡಿ ಹೋಗುವಿರಿ. ಆಗ ನನ್ನ ದೇವರಾದ ಯೆಹೋವನು ಸಮಸ್ತ ದೇವ ದೂತ ಸಮೇತ ಬರುವನು. ಆ ದಿನದಲ್ಲಿ ಬೆಳಕಿರದು, ಜ್ಯೋತಿಗಳು ಹುಡುಗಿ ಹೋಗುವವು. ಇಂಥ ದಿನವು ಒಂದೇ, ಅದು ಯೆಹೋವನಿಗೆ ಗೊತ್ತು. ಅದು ಹಗಲೂ ಅಲ್ಲ, ഇരുಳೂ ಅಲ್ಲ, ಆದರೆ ಸಂಜೆಯ ವೇಳೆಯಲ್ಲಿ ಬೆಳಕಾಗುವುದು. ಆ ದಿನದಲ್ಲಿ ಜೀವಕರವಾದ ಜಲಪ್ರವಾಹ ಯೆರೂಸಲೇಮಿನೊಳಗಿಂದ ಹೊರಡುವುದು. ಅರ್ಧ ಭಾಗವು ಪೂರ್ವ ಸಮುದ್ರಕ್ಕೂ ಅರ್ಧ ಭಾಗವು ಪಶ್ಚಿಮ ಸಮುದ್ರಕ್ಕೂ ಹರಿಯುವುದು. ಬೇಸಿಗೆ ಕಾಲದಲ್ಲಿಯೂ ಮಳೆಗಾಲದಲ್ಲಿಯೂ ಹರಿಯುತ್ತಲೇ ಇರುವುದು. ಯೆಹೋವನು ಭೂಲೋಕಕ್ಕೆ ರಾಜನಾಗಿರುವನು. ಆ ದಿನದಲ್ಲಿ ಯೆಹೋವನೊಬ್ಬನೇ ದೇವರೆಂದು, ಆತನ ಹೆಸರೊಂದೇ ಸ್ತುತ್ಯವೆಂದು ಎಲ್ಲರಿಗೂ ತಿಳಿಯುವುದು. ಆಗ ದೇಶವು ಗೆಬದಿಂದ ಯೆರೂಸಲೇಮಿಗೆ, ತೆಂಕಲಲ್ಲಿರುವ ರಿಮ್ಮೋನಿನವರೆಗೆ ತಗ್ಗಾಗಿ ಮಾರ್ಪಡುವುದು. ಯೆರೂಸಲೇಮೋ ಬೆನ್ಯಾಮೀನಿನ ಬಾಗಿಲಿಂದ ಪೂರ್ವಕಾಲದ ಬಾಗಿಲಿನ ಸ್ಥಳದವರೆಗೆ, ಮೂಲೆಯ ಬಾಗಿಲಿನ ತನಕ, ಹನನೇಲನ ಬುರುಜಿನಿಂದ ಅರಸನ ದ್ರಾಕ್ಷೆಯ ಅಲೆಗಳ ಪರ್ಯಂತೆ ಇದ್ದ ಕಡೆ ಎತ್ತರದಲ್ಲಿ ನಿಂತಿರುವುದು. ಅದರಲ್ಲಿ ಜನರು ತುಂಬ ವಾಸಿಸುವರು. ಇನ್ನು ಶಾಪವಿರದು. ಯೆರೂಸಲೇಮು ನೆಮ್ಮದಿಯಾಗಿ ನೆಲೆಗೊಂಡಿರುವುದು. ಯೆರೂಸಲೇಮಿನ ಮೇಲೆ ಯುದ್ಧ ಮಾಡಿದ ಸಕಲ ಜನಾಂಗಗಳಿಗೂ ಯೆಹೋವನು ಈ ವ್ಯಾಧಿಯನ್ನು ತಗಲಿಸುವನು. ಹೆಜ್ಜೆಯ ಮೇಲೆ ನಿಂತ ಹಾಗೆ ಅವರ ಮಾಂಸವು ಕೊಳೆತು ಹೋಗುವುದು, ಕಣ್ಣ ಕುಣಿಯೊಳಗೆ ಇಂಗುವುದು, ನಾಲಿಗೆಯು ಬಾಯಲ್ಲಿ ಕ್ಷಯಿಸುವುದು. ಆ ದಿನದಲ್ಲಿ ಯೆಹೋವನು ಉಂಟು ಮಾಡುವ ದೊಡ್ಡ ಗಲಿಬಿಲಿಯ ಅವರಲ್ಲಿ ಹರಡುವುದು. ಒಬ್ಬರ ಕೈಯನ್ನೊಬ್ಬರು ತಡೆ ಹಿಡಿಯುವರು, ಒಬ್ಬರ ಮೇಲೊಬ್ಬರು ಕೈ ಎತ್ತುವರು. ನನ್ನ ಪ್ರಿಯರೇ, ದಿಸ್ ದ ಫೈನಲ್ ಸ್ಟೇಜ್. ವಾಟ್ ವಿಲ್ ಹ್ಯಾಪನ್? ವಾಟ್ ಎ ಟೆರಿಬಲ್ ಥಿಂಗ್. ಎಷ್ಟು ಭಯಂಕರವಾದಂಥ ಒಂದು ಸ್ಥಿತಿ. Now these sobering truths, it literally serves as a warning to unbelievers to repent. ದೇವರ ವಾಕ್ಯ ನಮಗೆ ಹೇಳತಕ್ಕಂಥ ಈ ಒಂದು ಎಚ್ಚರಿಕೆಯ ಮಾತುಗಳು. ಯಾಕೆ ದೇವರು ನಮಗೆ ಇದನ್ನೆಲ್ಲ ಬರೆಸಿಟ್ಟಿದ್ದಾನೆ?
ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಪೇತ್ರನು ಬರೆದಂಥ 2ನೇ ಪತ್ರ 3ನೇ ಅಧ್ಯಾಯ 9ನೇ ವಚನದಲ್ಲಿ ಒಂದು ಮಾತು ಹೀಗೆ ಉಂಟು: ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ನನ್ನ ಪ್ರಿಯರು, ಈ ಸಂದೇಶ ನಾವು ಯಾಕೆ ಕೊಡ್ತಾ ಇದ್ದೇವೆ? ಈ ಸಂದೇಶವನ್ನು ಕೇಳುವಂಥ ನಿಮ್ಮಲ್ಲಿ ಒಬ್ಬರಾದರೂ ನಾಶವಾಗಬಾರದು, ಒಬ್ಬರಾದರೂ ಆ ನಿತ್ಯ ನರಕಕ್ಕೆ ಹೋಗಬಾರದು, ಒಬ್ಬರಾದರೂ ಆ ಅಂತ್ಯಕ್ರಿಸ್ತನ ಆಳ್ವಿಕೆಯ ಒಳಗೆ ಬರಬಾರದು. Today is the day of salvation. And you know, the 2 Peter chapter 3 verse 11, 11ನೇ ವಚನ ಏನು ಹೇಳ್ತಾ ಉಂಟು? ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ನನ್ನ ಪ್ರಿಯರೇ, ಹಾಗಾದರೆ ದೇವರ ಉದ್ದೇಶ ಏನು? ನಿಮ್ಮನ್ನು ನಾಶ ಮಾಡುವಂಥದ್ದು, ನಿಮಗೆ ಶಾಪ ಕೊಡುವಂಥದ್ದು, ಅದು ದೇವರ ಉದ್ದೇಶವಲ್ಲ. ಆದರೆ ದೇವರು ಮುಂದಿನ ದಿನಗಳ ಸತ್ಯಗಳನ್ನು ಹೇಳ್ತಾ ಇದ್ದಾನೆ, ಮುಂದಾಗಿ ಹೇಳ್ತಾ ಇದ್ದಾನೆ. ನನ್ನ ಪ್ರಿಯರೇ, ಮುಂದಕ್ಕಿದು ನಡೀತದೆ 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 ಎಂಬುದಾಗಿ ಹೇಳುವಾಗ ನಿನ್ನನ್ನು ಪ್ರೀತಿಯಿಂದ ಆತನು ಎಚ್ಚರಿಸುತ್ತಿದ್ದಾನೆ. ದ ನೈಟ್ ಈಸ್ ಆಲ್ಮೋಸ್ಟ್ ಗಾನ್. If you turn to chapter 13 of the book of Romans, verse 12, 13 and 14, you know what it says? The night is almost gone. ಕತ್ತಲೆ ಬಹಳವಾಗಿ ಕಳೆಯಿತು. And the day is near. ಹಗಲು ಸಮೀಪಿಸಿತು. Therefore let us lay aside the deeds of darkness. ಕತ್ತಲಿನ ಕಾರ್ಯಗಳನ್ನು ನಾವು ಬದಿಗಿರಿಸೋಣ. And put on the armor of light. ನಾವು ಬೆಳಕನ್ನು ನಾವು ಧರಿಸಿಕೊಳ್ಳೋಣ. Let us behave properly as in the day. ಹಗಲಿನವರಂತೆ ನಾವು ವರ್ತಿಸೋಣ, ಕತ್ತಲವರಂತೆ ಅಲ್ಲ. ನಾಟ್ ಇನ್ ಕೆರೌಸಿಂಗ್ ಅಂಡ್ ಡ್ರಂಕನ್ನೆಸ್, ಕುಡಿಕತನದಲ್ಲಿ ಮೋಜು ಮಾಡುವುದರಲ್ಲಿ ಅಲ್ಲ. ನಾಟ್ ಇನ್ ಸೆಕ್ಷುವಲ್ ಪ್ರೊಮಿಸ್ಕ್ವಿಟಿ ಆ್ಯಂಡ್ ಸೆನ್ಸುವಾಲಿಟಿ, ಲೈಂಗಿಕತ್ವದ ಆ ದುರಾಚಾರದ ಕಾರ್ಯಗಳಲ್ಲಿ ಅಲ್ಲ. ನಾಟ್ ಇನ್ ಸ್ಟ್ರೈಫ್ ಆ್ಯಂಡ್ ಜಲಸಿ, ಜಗಳ ಮಾಡುವುದು, ಹೊಟ್ಟೆ ಕಿಚ್ಚು, ಇವುಗಳಲ್ಲಿ ಅಲ್ಲ. ಬಟ್ put on the Lord Jesus Christ and make no provision for the flesh in regard to the lust. ನಿಮ್ಮ ದೇಹದಲ್ಲಿ ಅನೈತಿಕವಾದ ಅಶುದ್ಧವಾದ ಯಾವ ಕಾರ್ಯಗಳಿಗೂ ನೀವು ಆಸ್ಪದ ಕೊಡದೆ ಕ್ರಿಸ್ತೇಸುವನ್ನು ಧರಿಸಿಕೊಂಡು ಆತನ ಬರುವಿಕೆಯನ್ನು ಎದುರು ನೋಡುತ್ತಾ ಆತನನ್ನು ಕಾಯ್ದುಕೊಳ್ಳಿರಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಪ್ರೀತಿಯುಳ್ಳ ಸ್ವಾಮಿ, ಗಂಭೀರವಾದಂಥ ಈ ವಾಕ್ಯದ ಸತ್ಯಗಳಿಗಾಗಿ ನನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ನಾವು ಓದಿದ್ದು ಮಾತ್ರವಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂಥ ಕೃಪೆ ಮಾಡು. ಈ ದಿವಸದಲ್ಲಿ ನೀ ನಮ್ಮೊಂದಿಗಿದ್ದು ನಮ್ಮನ್ನು ಆಶೀರ್ವದಿಸು. ಪ್ರಿಯ ವೀಕ್ಷಕರನ್ನು ಕರುಣಿಸು. ಕ್ರಿಸ್ತನ ಬರುವಿಕೆ ಹತ್ತಿರ ಆಯಿತು. ಯೆಹೋವನ ನ್ಯಾಯ ತೀರ್ಪಿನ ದಿನ ಅದರ ಹಿಂದುಗಡೆಯಿಂದ ಬರ್ತಾ ಉಂಟು. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಕ್ರಿಸ್ತನ ಬರುವಿಕೆಗಾಗಿ ಮಧ್ಯಾಕಾಶದಲ್ಲಿ ಎತ್ತಲ್ಪಡುವುದಕ್ಕಾಗಿ ನಾವು ನಿರೀಕ್ಷೆಯಿಂದ ಆತನನ್ನು ಎದುರು ನೋಡುವಂತೆ ಕೃಪೆ ಮಾಡು. ನಾವು ಎದುರು ನೋಡುವುದು ಭಯಂಕರವಾದ ನರಕದ ದಿನಗಳನ್ನಲ್ಲ, ಆದರೆ ಕ್ರಿಸ್ತನನ್ನು ನಾವು ಸ್ವೀಕಾರ ಮಾಡಿ ಆತನ ಜೊತೆಯಲ್ಲಿ ಸದಾಕಾಲ ಇರುವುದಕ್ಕಾಗಿ ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್.